ಇಂಟರ್ನಲ್ ಮಾರ್ಕ್ಸ್ಗೆ ಹಣ ನೀಡಬೇಕು ಎಂದು ಉಪನ್ಯಾಸಕರು ಒತ್ತಾಯ ಮಾಡ್ತಿದ್ದಾರೆ ಎಂದು ವಿದ್ಯಾರ್ಥಿ ಪ್ರೊಟೆಸ್ಟ್ ಮಾಡಿದ್ದಾರೆ. ದಾವಣಗೆರೆ ನಗರದ ಪ್ರತಿಷ್ಠಿತ RL ಲಾ ಕಾಲೇಜಿನಲ್ಲಿ ಘಟನೆ ನಡೆದಿದ್ದು, ಅದೇ ಕಾಲೇಜಿನ ವಿದ್ಯಾರ್ಥಿ ಧವನ್ ಉಪನ್ಯಾಸಕ ಬಸನಗೌಡ ಪಾಟೀಲ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಇಂಟರ್ನಲ್ ಮಾರ್ಕ್ ನೀಡಿದ್ದಾರೆ. ನಮಗೆ ಮಾರ್ಕ್ಸ್ ನೀಡಲು ಹಣಕ್ಕೆ ಬೇಡಿಕೆ ಇಡುತ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹಣ ನೀಡಲ್ಲ ಅಂತ ಧವನ್ ಪಟ್ಟು ಹಿಡಿದಿದ್ದಾನೆ. ಈ ಬಗ್ಗೆ ಕಾಲೇಜ್ ಪ್ರಿನ್ಸಿಪಾಲ್ ಸಚಿವ SS ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ದೂರನ್ನು ನೀಡಿದ್ದಾನೆ. ಪ್ರೆಸೆಂಟ್ ಪ್ರಿನ್ಸಿಪಲ್ ಅವರು ಏನಿದ್ದಾರೆ ಅವರೀಗ ಮುಗೀತು, ಅವ್ರದ್ದೆಲ್ಲ ಟೈಮ್ ಮುಗೀತು. ಈಗ 31ನೇ ತಾರೀಕು ಅವ್ರದ್ದು ರಿಟೈರ್ಮೆಂಟ್ ಇದೆ. 1ನೇ ತಾರೀಕಿಂದ ನಂದು ಚಾರ್ಜ್, ನಂದೇ ಆಟ ನಡೆಯೋದು. ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಈಗೇನೂ ಇಲ್ಲ ಇವಾಗ. ಆಮೇಲೆ ನಂದು ಏನೇನು ಇದ್ದರೂ ನಾನೆಲ್ಲ ಯೂನಿವರ್ಸಿಟಿಯಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ನಾನು. ನಂದು ಇದೆ ಹಿಂಗೆಲ್ಲ ನಮಗೆ ಇದು ಮಾಡ್ತಿದ್ದಾರೆ, ಏನು ಹ್ಯುಮಿಲಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಆಮೇಲೆ ನಮಗೆ ಎಲ್ಲ ಹುಡುಗರಿಗೂ ಮಾರ್ಕ್ಸು ಒಂದೊಂದು ಮಾರ್ಕ್ಸಿಗೂ ನಮಗೆ ಡಿಮ್ಯಾಂಡ್ ಮಾಡಿ ಮೋಸ ಮಾಡಿದರೆ ನಾವೆಲ್ಲ ಹೋಗಬೇಕು. ಈಗ ನಾವೇ ಕಾನೂನು ವಿದ್ಯಾರ್ಥಿಗಳಾಗಿ ನಾವೇ ನ್ಯಾಯ ಕೇಳಲಿಲ್ಲ ಅಂತಂದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಬೇರೆ ಎಲ್ಲ ಹುಡುಗರಿಗೂ ಭಾಳ ಆಗಿದೆ, ಆದರೆ ಯಾರು ಮುಂದೆ ಬಂದು ಮಾತಾಡೋರು ಯಾರೂ ಇಲ್ಲ. ನಾವು ಮುಂದೆ ಬಂದು ಹಿಂಗೆ ಮಾತಾಡಿ ಬೇರೆಯವ್ರಿಗೂ ಪ್ರೋತ್ಸಾಹ ಮಾಡಿ ಮುಂದೆ ಬಂದು ದಾವಣಗೆರೆ ಲಾ ಕಾಲೇಜು ಭಾಳ ಹೆಸರುವಾಸಿಯ ಕಾಲೇಜು. ಅದರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೈಕೋರ್ಟಿನ ಜಡ್ಜಸ್ಗಳಾಗಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಕಾರಡಿ ವೀರಭದ್ರಪ್ಪ ಅಂತಾರು, SS ಪಟೇಲ್ರು, ಓಂಕಾರಪ್ಪ ಸರ್ ಅಂತಾರು. ಇವರು ಮೊನ್ನೆ ಬಸನಗೌಡ ಪಾಟೀಲ್ ಅಂತ ಉಪನ್ಯಾಸಕರು ನಮ್ಮ ಹುಡುಗನಿಗೆ ಡಿಮ್ಯಾಂಡ್ ಮಾಡಿ ನಾನೇ ನೆಕ್ಸ್ಟ್ ಪ್ರಿನ್ಸಿಪಾಲ್ ಆಗೋದು, 3 ತಿಂಗಳಿಂದ ಕಿರುಕುಳ, ನಾನೇ ಪ್ರಿನ್ಸಿಪಾಲ್ ಆಗೋದು ಅಂತ, ನೀವು 25,000 ರೂಪಾಯಿ ಕೊಡಿಸು ನಿಮ್ಮ ಅಪ್ಪನಿದ್ರಿಗೆ ಹೇಳಿ ಅಂತಂದೇಳಿ ಇವರಿಗೆ ಧಮಕಿ ಹಾಕೋದು ಆಗಲ್ಲ. ನಾವು ಯಾಕೆ ಕೊಡ್ಬೇಕಪ್ಪ? ಇವನು ಒಂದು ಡ್ಯೂ ಇಲ್ಲ, ಯಾವುದೇ ಬ್ಯಾಕ್ ಇಲ್ಲ, ಆಮೇಲೆ ಇವರಿಗೆ ಬ್ಯಾಕ್ ಇಲ್ಲ, ಆಮೇಲೆ ಇವನಿಗೆ 10 ಮಾರ್ಕ್ಸ್ ಕೊಡ್ತಾನೆ ಇಂಟರ್ನಲ್ಗೆ. 3-4 ಫೇಲ್ ಆದ್ರೆ 18 ಮಾರ್ಕ್ಸ್ ಕೊಡ್ತಾರೆ. ನಾಳೆ ಒಂದೊಂದು ಮಾರ್ಕ್ಸ್ ಸಹಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಾಳ ಮುಖ್ಯವಾಗಿರ್ತದೆ. ನಾಳೆ ಹಿಂಗಾದ್ರಂಗೆ ಭಾಳ ಜನ ಹುಡುಗರ ಮೇಲೆ ಗುರುತರವಾದ ಆರೋಪ ಇದೆ ಅವ್ರ ಮೇಲೆ ಹುಡುಗರಿಂದ. ಆದರೆ ಯಾರೂ ಮುಂದೆ ಬಂದು ಹೇಳಕ್ಕೆ ತಯಾರಿಲ್ಲ. ನಾನು ಒಬ್ಬ ವಕೀಲನಾಗಿ ನಾವೇ ಸಮರ್ಥನೆ ಮಾಡ್ಕೊಳ್ಳೋದು ಆಗಲ್ಲ ಅಂತಂದೇಳಿ ಆಡಳಿತ ಮಂಡಳಿಗೆ ದೂರು ಕೊಟ್ಟಿದ್ದೀನಿ, ಕುಲ ಸಚಿವರಿಗೆ ಕುಲಪತಿಗಳಿಗೆ ದೂರು ಕೊಟ್ಟಿದ್ದೀನಿ. ಆದ್ದರಿಂದ ಇವನು ಕೂಡಲೇ ಸಸ್ಪೆಂಡ್ ಮಾಡಿ ತನಿಖೆ ಆಗ್ಬೇಕು, ಅವನ ಮೇಲೆ ಮುಂದಿನ ಕ್ರಮ ಜರುಗಿಸ್ಬೇಕು. ಕಾನೂನು ಹೋರಾಟ ನಮ್ದು ಯಾವತ್ತೂ ಇರುತ್ತೆ.